ಕರ್ಮವಿಧಿ ಅಥವಾ ಯಾವುದಾದರೊಂದು ಕ್ರಿಯೆಯ ನಿಯೋಗಗಳನ್ನು ಹೇಳಿದೆ ಎಂಬ ವೇದಾಂತಿಗಳ ಮತ. ಮೀಮಾಂಸಕರ ಮತವನ್ನೇ ಅನುಸರಿಸಿರುವ ವೇದಾಂತಿಗಳನ್ನು ಎರಡು ಪಂಗಡಗಳಾಗಿ ವಿಂಗಡಿಸಬಹುದು. ಉಪನಿಷತ್ತುಗಳಲ್ಲಿ ಪರಮೇಶ್ವರನ ಉಪಾಸನೆಯನ್ನೇ ತಾತ್ಪರ್ಯದಿಂದ ವಿಧಿಸಲಾಗಿದೆ ಎಂದು ಹೇಳುವವರು ಒಂದು ಪಂಗಡ. ಇವುಗಳಲ್ಲಿ ಆಸ್ತಿಕರನ್ನು ಪರಲೋಕದಲ್ಲಿನ ಹೆಚ್ಚಿನ ಪುರುಷಾರ್ಥವನ್ನು ಹೊಂದುವ ಯಾವುದಾದರೊಂದು ಕ್ರಿಯೆಯಲ್ಲಿ ನಿಯೋಜಿಸಿದೆ ಎಂದು ವಾದಿಸುವವರು ಇನ್ನೊಂದು ಪಂಗಡ. ಇಂಥ ನಿಯೋಗವಾದಿಗಳ ಅನೇಕ ಪ್ರಕಾರಗಳನ್ನು ಸುರೇಶ್ವರಾಚಾರ್ಯರು ತಮ್ಮ ಬೃಹದಾರಣ್ಯಕ ವಾರ್ತಿಕದಲ್ಲಿ ಪರಾಮರ್ಶಿಸಿ ಖಂಡಿಸಿರುತ್ತಾರೆ. ಶ್ರೀ ಶಂಕರಾಚಾರ್ಯರ ಸೂತ್ರ ಭಾಷ್ಯದಲ್ಲಿ ಧ್ಯಾನ ನಿಯೋಗವಾದಿಗಳು, ಪ್ರಪಂಚ ಪ್ರವಿಲಯ ನಿಯೋಗವಾದಿಗಳು ಎಂಬ ಎರಡು ಬಗೆಯ ವಾದಿಗಳನ್ನು ಪರಾಮರ್ಶಿಸಿರುವುದು ಕಂಡುಬರುತ್ತದೆ. ಧ್ಯಾನ ನಿಯೋಗವಾದಿಗಳ ಮತವೇನೆಂದರೆ, ಶಾಸ್ತ್ರವು ಜೀವನು ಇದನ್ನು ಮಾಡಬೇಕು, ಇದನ್ನು ಮಾಡಬಾರದು ಎಂಬುದನ್ನೇ ತಾತ್ಪರ್ಯದಿಂದ ಹೇಳುತ್ತದೆಯೇ ಹೊರತು ಯಾವುದೊಂದು ವಸ್ತುವನ್ನೂ ವಿವರಿಸುವುದಕ್ಕೆ ಹೊರಟಿರುವುದಿಲ್ಲ. ಬರಿಯ ವಸ್ತು ಸ್ವರೂಪವನ್ನು ವಿವರಿಸಿದರೆ ಅದರಿಂದ ಯಾವ ಪ್ರಯೋಜನವೂ ಆಗಲಾರದು. ಕರ್ಮಕಾಂಡದಲ್ಲಿ ಸ್ವರ್ಗವೇ ಮುಂತಾದ ಫಲವನ್ನು ಬಯಸುವವನು ಆಯಾ ಗೊತ್ತಾದ ಕರ್ಮಗಳನ್ನು ಮಾಡಬೇಕು ಎಂದು ಹೇಗೆ ಹೇಳಿದೆಯೋ ಹಾಗೆಯೇ ಅಮೃತತ್ವವನ್ನು ಬಯಸುವಾತನು ಬ್ರಹ್ಮಜ್ಞಾನವನ್ನು ಸಂಪಾದಿಸಿಕೊಳ್ಳಬೇಕು ಎಂದೇ ಪುರುಷನನ್ನು ಶಾಸ್ತ್ರವು ಕಟ್ಟು ಮಾಡುತ್ತಿದೆ ಎಂದೇ ತಿಳಿಯಬೇಕು. ಆದ್ದರಿಂದ ಬ್ರಹ್ಮನನ್ನು ಅರಿತುಕೊಂಡವನು ಬ್ರಹ್ಮವೇ ಆಗುತ್ತಾನೆ ಎಂದು ಮುಂತಾಗಿ ಉಪನಿಷತ್ತುಗಳಲ್ಲಿ ವಿಧಿಸಿರುವುದರಿಂದ ಬ್ರಹ್ಮವನ್ನು ಬ್ರಹ್ಮೋಪಾಸನೆಗೆ ಅಂಗವಾಗಿಯೇ ಬೋಧಿಸಿರುತ್ತದೆ. ಇದರಂತೆ ಆತ್ಮನಂದೇ ಉಪಾಸನೆ ಮಾಡಬೇಕು ಎಂಬ ವಿಧಿಗೆ ಅಂಗವಾಗಿ ಆತ್ಮಸ್ವರೂಪವನ್ನು ಉಪನಿಷತ್ತುಗಳಲ್ಲಿ ತಿಳಿಸಿರುತ್ತದೆ. ಇನ್ನು ಪ್ರಪಂಚ ಪ್ರವಿಲಯವಾದಿಗಳ ಅಭಿಪ್ರಾಯವು ಹೀಗಿದೆ. ಬ್ರಹ್ಮವು ಅನೇಕಾಕಾರವಾಗಿರುವುದೆಂದು ಕೆಲವು ವೇದಾಂತ ವಾಕ್ಯಗಳಲ್ಲಿ ಉಪದೇಶ ಮಾಡಿರುತ್ತದೆಯಾದರೂ ಪರಮಾರ್ಥವಾಗಿ ಬ್ರಹ್ಮದಲ್ಲಿ ಯಾವ ವಿಶೇಷಗಳೂ ಇಲ್ಲದ್ದರಿಂದ ಅಂತಹ ವಾಕ್ಯಗಳಲ್ಲಿ ಹೇಳಿರುವ ಬ್ರಹ್ಮದ ಆಕಾರ ವಿಶೇಷಗಳನ್ನು ಪ್ರವಿಲಯ ಮಾಡಿ ನಿಷ್ಪ್ರಪಂಚವಾದ ಬ್ರಹ್ಮವನ್ನು ಅರಿತುಕೊಳ್ಳಬೇಕೆಂದು ಮುಮುಕ್ಷುಗಳನ್ನು ಕಟ್ಟು ಮಾಡುವುದಕ್ಕಾಗಿ ಅವು ಬಂದಿವೆ ಎಂದು ತಿಳಿಯಬೇಕು. ಆದ್ದರಿಂದ ಪ್ರಪಂಚ ಪ್ರವಿಲಯವೆಂಬ ನಿಯೋಗಕ್ಕೆ ಅಧೀನವಾಗಿಯೇ ಬ್ರಹ್ಮಸ್ವರೂಪ ಬೋಧಕ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ದ್ವೈತ ಪ್ರಪಂಚವನ್ನು ಹೀಗೆ ಪ್ರವಿಲಯ ಮಾಡುವುದರಿಂದಲೇ ನಿಷ್ಪ್ರಪಂಚವಾದ ಬ್ರಹ್ಮದ ಜ್ಞಾನ ಉಂಟಾದೀತೇ ಹೊರತು ಬೇರೆ ರೀತಿಯಿಂದ ಆಗಲಾರದು. ಆದ್ದರಿಂದ ಸ್ವರ್ಗ ಕಾಮರಾದವರನ್ನು ಹೇಗೆ ಶಾಸ್ತ್ರವು ಯಾಗವನ್ನು ಮಾಡಬೇಕೆಂದು ಕಟ್ಟು ಮಾಡುತ್ತದೆಯೋ ಹಾಗೆಯೇ ಮೋಕ್ಷ ಕಾಮರಾದವರನ್ನು ಪ್ರಪಂಚ ಪ್ರವಿಲಯವನ್ನು ಮಾಡಿಕೊಳ್ಳಬೇಕೆಂದು ಕಟ್ಟು ಮಾಡುತ್ತದೆ. ಶ್ರೀ ಶಂಕರಾಚಾರ್ಯರ ಸಾಂಪ್ರದಾಯಿಕ ಸಿದ್ಧಾಂತ. ಶ್ರೀ ಶಂಕರಾಚಾರ್ಯರ ಸಂಪ್ರದಾಯಕ್ಕೆ ಸೇರಿದ ಶ್ರೀ ಗೌಡಪಾದಾಚಾರ್ಯರವರು ಜನ್ಮರಹಿತವಾದ ತನಗೆರಡನೆಯದಿಲ್ಲದ ಪರಮಾರ್ಥವನ್ನು ತಿಳಿಸಿಕೊಡುವುದೇ ಉಪನಿಷತ್ತುಗಳ ಹೆಗ್ಗುರಿ ಎಂದೇ ಸಾರಿರುತ್ತಾರೆ. ವೇದಾಂತಗಳಲ್ಲಿ ವಿಚಕ್ಷಣರಾದವರು ಈ ವಿಶ್ವವನ್ನು ಸ್ವಪ್ನ ಮಾಯೆಗಳನ್ನು ಕಾಣುವಂತೆಯೂ ಗಂಧರ್ವ ನಗರವನ್ನು ಕಾಣುತ್ತಿರುವಂತೆಯೂ ಕಾಣುತ್ತಿರುವರು. ರಾಗ ಭಯ ಕ್ರೋಧಗಳನ್ನು ಕಳೆದುಕೊಂಡವರು ವೇದಪಾರವನ್ನು ಮುಟ್ಟಿದವರೂ ಆಗಿರುವ ಮುನಿಗಳು ಈ ಪರಮಾತ್ಮನು ನಿರ್ವಿಕಲ್ಪನು, ಪ್ರಪಂಚೋಪಶಮನು, ಅದ್ವಯನು ಎಂದು ಕಂಡುಕೊಂಡಿರುತ್ತಾರೆ. ಉಪಾಸನೆಯನ್ನು ಆಶ್ರಯಿಸಿಕೊಂಡಿರುವ ಆತ್ಮನು ಜಾತಬ್ರಹ್ಮದಲ್ಲಿ ಇದ್ದುಕೊಂಡಿರುತ್ತಾನೆ. ಸೃಷ್ಟಿಗೆ ಪೂರ್ವದಲ್ಲಿ ಎಲ್ಲವೂ ಜನ್ಮರಹಿತವಾದ ಬ್ರಹ್ಮವೇ ಆಗಿತ್ತು. ಈಗ ಅದರಿಂದ ಎಲ್ಲವೂ ಹುಟ್ಟಿರುತ್ತದೆ ಎಂಬುದು ಅವನ ಅಭಿಪ್ರಾಯ. ಆದ್ದರಿಂದ ಅವನು ಕೃಪಣನೆನಿಸಿರುತ್ತಾನೆ. ಅಧಿಕಾರಿಗಳು ಹೀನ ದೃಷ್ಟಿಗಳು, ಮಧ್ಯಮ ದೃಷ್ಟಿಯವರು, ಉತ್ತಮ ದೃಷ್ಟಿಯವರು ಎಂದು ಮೂರು ಬಗೆ. ಆದ್ದರಿಂದ ಮಧ್ಯಮ ದೃಷ್ಟಿಯ ಅಧಿಕಾರಿಗಳಲ್ಲಿ ಮರುಕದಿಂದ ವೇದದಲ್ಲಿ ಉಪಾಸನೆಯನ್ನು ಉಪದೇಶಿಸಿರುತ್ತದೆ ಎಂದು ಎಂದೆಂದಿಗೂ ಹುಟ್ಟದೇ ಇರುವ ಕೂಟಸ್ಥ ನಿತ್ಯ ಬ್ರಹ್ಮವನ್ನು ತಿಳಿಸುವುದರಲ್ಲಿಯೇ ಶ್ರುತಿಯ ತಾತ್ಪರ್ಯವಿದ್ದರೂ
ಪರಮಾರ್ಥವನ್ನು ಅರಿಯಲಾರದ ಮಧ್ಯಮಾಧಿಕಾರಿಗಳಿಗೋಸ್ಕರ ಉಪಾಸನೆಯನ್ನು ಹೇಳುವ ವಾಕ್ಯಗಳು ಉಪನಿಷತ್ತುಗಳಲ್ಲಿರುತ್ತವೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುತ್ತಾರೆ. ಶಂಕರಾಚಾರ್ಯರವರು ಇದೇ ಅಭಿಪ್ರಾಯವನ್ನು ತಮ್ಮ ಸೂತ್ರ ಭಾಷ್ಯದಲ್ಲಿ ವಿಶದಗೊಳಿಸಿರುತ್ತಾರೆ. ಇಲ್ಲಿಯವರೆಗೆ ಗ್ರಂಥಕರ್ತರ ಬರವಣಿಗೆಯು ಅವರ ಸ್ವಂತ ಬರಹದಲ್ಲಿ ಲಭ್ಯವಾಗಿದ್ದು ನಿಂತು ಬಿಟ್ಟಿದೆ ಮತ್ತು 11ನೆಯ ಅಧ್ಯಾಯದ ಪೂರ್ಣ ವಿಷಯಗಳು ಎಂದರೆ ಪಾಶ್ಚಾತ್ಯ ದರ್ಶನಗಳ ವಿಮರ್ಶೆ ಈ ಭಾಗವು ಗ್ರಂಥಕರ್ತರೇ ಬರೆದಿಟ್ಟಿದ್ದ ಕೈ ಬರಹದ ಪ್ರತಿಯನ್ನು ಯಥಾವತ್ತಾಗಿ ಅಳವಡಿಸಲಾಗಿದೆ. ಈ ಗ್ರಂಥದ 1ನೆಯ ಭಾಗದ ಕಡೆಯಲ್ಲಿ ಗ್ರಂಥಕರ್ತರೇ ಸೂಚಿಸಿರುವ 2ನೆಯ ಭಾಗದ ವಿಷಯಗಳನ್ನು ಅವರೇ ಅಧ್ಯಾತ್ಮ ಪ್ರಕಾಶ ಪತ್ರಿಕೆಯಲ್ಲಿ ಆಗಾಗ್ಗೆ ಬರೆದಿದ್ದ ಲೇಖನಗಳನ್ನು ಸಂಗ್ರಹಿಸಿ ಸಂದರ್ಭಾನುಸಾರವಾಗಿ ವಿಷಯಗಳನ್ನು ಹೊಂದಿಸಿ ಜೋಡಿಸಿ ಗ್ರಂಥವನ್ನು ಪೂರ್ಣಗೊಳಿಸಲಾಗಿದೆ. ಅಷ್ಟೇ. ಸ್ವಾಮಿ ಬರೆದದ್ದಲ್ಲ ಇದು ಪುಸ್ತಕ. ಸ್ವಾಮಿ ಇದ್ದಾಗ ಆಗಿರ್ಲಿಲ್ಲ. ಸ್ವಾಮಿ ಮುಕ್ತರಾದ್ಮೇಲೆ ಇದು ಪ್ರಿಂಟ್ ಆಗಿದ್ದು. ಓದಿ. ಉಪನಿಷತ್ತುಗಳಿಗೆ ತಾತ್ಪರ್ಯವನ್ನು ಕಲ್ಪಿಸಿರುವ ರೀತಿ. ಉಪನಿಷತ್ತುಗಳಲ್ಲಿ ಇಂಥದ್ದೇ ಸಿದ್ಧಾಂತವೆಂದೇನೂ ಬಾಯಿ ಬಿಟ್ಟು ಹೇಳಿರುವುದಿಲ್ಲ. ಜನರು ತಮ್ಮ ತಮ್ಮ ಅಧಿಕಾರ ಭೂಮಿಕೆಯ ವಾಸನೆಯಿಂದ ಅವಕ್ಕೆ ಬೇರೆ ಬೇರೆಯ ಅರ್ಥವನ್ನು ಮಾಡುತ್ತಿರುತ್ತಾರೆ. ಅದ್ವೈತಿಗಳು ಉಪನಿಷತ್ತುಗಳಿಗೆ ಹೇಗೆ ಅರ್ಥವನ್ನು ಮಾಡಿ ಅದ್ವೈತವನ್ನು ಅದಕ್ಕೆ ಹೊಂದಿಸುತ್ತಾರೆಂಬುದನ್ನು ಈ ದಿನ ನಾನು ಸ್ವಲ್ಪ ಮಟ್ಟಿಗೆ ತಿಳಿಸುತ್ತೇನೆ. ಇದಕ್ಕಾಗಿ ತೈತ್ತಿರೀಯೋಪನಿಷತ್ತನ್ನು ಉದಾಹರಣೆಗಾಗಿ ತೆಗೆದುಕೊಳ್ಳಲಾಗುವುದು. ಈ ಉಪನಿಷತ್ತಿನಲ್ಲಿ ಮೊದಲು ಸಾಧನ ಭಾಗವಾದ ಕರ್ಮೋಪಾಸನೆಗಳಿಗೂ ಜ್ಞಾನಕ್ಕೂ ಇರುವ ಸಂಬಂಧವನ್ನು ತಿಳಿಸಿರುತ್ತದೆ. ಆಮೇಲೆ ಬ್ರಹ್ಮಜ್ಞಾನವನ್ನು ಹೇಳಿರುತ್ತದೆ. ಜ್ಞಾನವು ಉಪಾಸನೆಯಂತೆ ಕರ್ತೃತಂತ್ರವಾಗಿರದೆ ವಸ್ತುತಂತ್ರವಾಗಿರುತ್ತದೆ ಎಂದು ಈ ಜ್ಞಾನವನ್ನು ಪ್ರಧಾನವಾಗಿ ಹೇಳುವುದಕ್ಕೆ ಉಪನಿಷತ್ತುಗಳು ಹೊರಟಿವೆಯೆಂದು ಅದ್ವೈತಿಗಳು ಹೇಳುತ್ತಾರಾದ್ದರಿಂದ ಜ್ಞಾನ ಭಾಗವನ್ನೇ ಇಲ್ಲಿ ನಾವು ವಿಚಾರಕ್ಕೆ ತೆಗೆದುಕೊಳ್ಳಬೇಕಾಗಿದೆ. ಈ ಜ್ಞಾನ ಭಾಗವೆಂಬ ಉಪನಿಷತ್ತಿನ 2ನೆಯ ಭಾಗದಲ್ಲಿ ಬ್ರಹ್ಮವನ್ನರಿತವನು ಮಿಗಿಲಾದ ಗತಿಯನ್ನು ಪಡೆಯುತ್ತಾನೆ. ಬ್ರಹ್ಮವು ಸತ್ಯವೂ ಜ್ಞಾನವೂ ಅನಂತವೂ ಆಗಿರುತ್ತದೆ. ಅದು ಗುಹೆಯಲ್ಲಿ ಪರಮಾಕಾಶದಲ್ಲಿರುವುದೆಂಬುದನ್ನು ಯಾವನು ಅರಿತುಕೊಳ್ಳುವನೋ ಅವನಿಗೆ ಎಲ್ಲಾ ಕಾಮಗಳು ಒಟ್ಟಿಗೆ ದೊರೆಯುವವು. ಈ ಆತ್ಮನಿಂದ ಆಕಾಶ ಉಂಟಾಯಿತು. ಆಮೇಲೆ ವಾಯು, ಅಗ್ನಿ, ಅಪ್ಪು, ಪೃಥ್ವಿ, ಔಷಧಿಗಳು, ಅನ್ನ, ಪುರುಷ ಹೀಗೆ ಒಂದಾಗುತ್ತಲೊಂದು ಉಂಟಾಗಿರುತ್ತವೆ ಎಂದು ಹೇಳಿದ ಬಳಿಕ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಎಂಬ ಒಳಗಿನ 5 ಆತ್ಮರನ್ನು ಹೇಳಿರುತ್ತದೆ. ಆಮೇಲೆ ಬ್ರಹ್ಮವೇ ಆನಂದಮಯನಿಗೆ ಪುಚ್ಛವೆಂದು ಹೇಳಿ ಬ್ರಹ್ಮವು ಎಲ್ಲವೂ ಆಗಿರುವ ರೀತಿಯನ್ನು ವರ್ಣಿಸಿ ಅದೇ ಎಲ್ಲರಿಗೂ ಆನಂದದಾಯಕವೆಂದು ಅದನ್ನರಿಯದೇ ಭೇದ ಬುದ್ಧಿಯನ್ನು ಮಾಡಿದವನಿಗೆ ಭಯ ಉಂಟಾಗುವುದೆಂದು ಅದರಲ್ಲಿಯೇ ನೆಲೆ ನಿಂತವನಿಗೆ ಅಭಯಾನಂದಗಳು ದೊರೆಯುವುವೆಂದೂ ಉಪಸಂಹಾರ ಮಾಡಿರುತ್ತದೆ. ಅದ್ವೈತಿಗಳು ಉಪನಿಷತ್ತಿಗೆ ಹೇಗೆ ಅರ್ಥವನ್ನು ಮಾಡುತ್ತಾರೆಂಬುದನ್ನು ಈಗ ಸ್ವಲ್ಪ ವಿವರಿಸುವೆನು. ಶ್ರೀ ಶಂಕರಾಚಾರ್ಯರವರ ಮತದಂತೆ ಜ್ಞಾನ ಭಾಗದಲ್ಲಿರುವ ವೇದಾಂತ ವಾಕ್ಯಗಳನ್ನು ಬರಿಯ ಶ್ರುತಿ ಎಂಬಿಷ್ಟರಿಂದಲೇ ಪ್ರಮಾಣವೆಂದು ಗ್ರಹಿಸತಕ್ಕದ್ದಲ್ಲ. ಆ ವಾಕ್ಯಗಳಿಗೆ ಅರ್ಥವನ್ನು ಮಾಡುವಾಗ ಶ್ರುತಿಲಿಂಗಾದಿಗಳಂತೆ ಯುಕ್ತಿ ಅನುಭವಗಳೂ ಹೊಂದುಗೆಯಾಗುವುದು ಅತ್ಯಂತ ಅವಶ್ಯವಾಗಿರುತ್ತದೆ. ಈ ಉಪನಿಷತ್ತಿನಲ್ಲಿ ಬ್ರಹ್ಮವು ನಿತ್ಯವಾಗಿದೆ, ಜ್ಞಾನ ಸ್ವರೂಪವಾಗಿದೆ, ಅನಂತವಾಗಿದೆ ಎಂದು ಹೇಳಿರುವುದಲ್ಲದೆ ಅದು ಗುಹೆಯಲ್ಲಿರುವುದೆಂದೂ ಅದನ್ನರಿತವನಿಗೆ ಒಂದೇ ಕಾಲದಲ್ಲಿ ಎಲ್ಲಾ ಕಾಮಗಳು ಫಲಿಸುವುದೆಂದೂ ಹೇಳಿರುತ್ತವೆಯಷ್ಟೇ. ಆದರೆ ಎಲ್ಲಾ ಕಾಮಗಳನ್ನು ಒಂದೇ ಕಾಲದಲ್ಲಿ ಅನುಭವಿಸುವುದು ಹೇಗೆ ಸಾಧ್ಯ? ಬ್ರಹ್ಮವು ಅನಂತವೂ ಆಗಿದ್ದು ಒಂದು ಗುಹೆಯಲ್ಲಿಯೇ ಅಡಕವಾಗಿರುವುದೆಂಬುದು ಹೇಗೆ ಯುಕ್ತಿಯುಕ್ತವಾದೀತು ಎಂಬ ಶಂಕೆಗಳು ಸಹಜವಾಗಿ ಮೂಡುತ್ತವೆ. ಇನ್ನು ಬ್ರಹ್ಮವು ಆತ್ಮನು ಎಂದರೆ ನಮ್ಮ ಸ್ವರೂಪವೇ ಎಂದು ಶ್ರುತಿಯಲ್ಲಿದೆ. ನಮ್ಮ ಆತ್ಮನು ಸತ್ಯಜ್ಞಾನಾನಂತನೆಂಬುದನ್ನು ಹೇಗೆ ಮನಗಾಣಬೇಕು? ಈ ಬ್ರಹ್ಮದಿಂದ ಆಕಾಶ ಉಂಟಾಯಿತು ಎಂದೂ ಇಲ್ಲಿ ಹೇಳಿರುತ್ತದೆ. ಆಕಾಶದಲ್ಲಿ ಎಲ್ಲವೂ ಉಂಟಾಗುತ್ತದೆಯೇ ಹೊರತು ಆಕಾಶವು ಉಂಟಾಗುವುದು ಎಲ್ಲಿ, ಹೇಗೆ ಎಂಬುದನ್ನು ನಾವು ಮನಸ್ಸಿನಲ್ಲಿಯೂ ಕಲ್ಪಿಸುವುದಕ್ಕೆ ಬರುವಂತಿಲ್ಲ. ಹೀಗಿರುವಲ್ಲಿ ನಮ್ಮ ಆತ್ಮನೇ
ಬ್ರಹ್ಮನೆಂಬುದು ಇವನಿಂದಲೇ ಆಕಾಶವು ಉಂಟಾಯಿತೆಂಬುದು ತೀರ ದಪ್ಪನಾದ ಸುಳ್ಳೇ ಎಂದು ತೋರುವುದಿಲ್ಲವೇ? ದಪ್ಪ ಸುಳ್ಳು, ದಪ್ಪವಾದ ಸುಳ್ಳದೆ ಸುಳ್ಳು. ಮಿಲ್ಲಿಸಾದ ಸುಳ್ಳಲ್ಲ, ದಪ್ಪ ಸುಳ್ಳು. ಇವೇ ಮುಂತಾದ ಶಂಕೆಗಳು ಒಂದರ ಹಿಂದೊಂದು ಜಿಜ್ಞಾಸುಗಳಲ್ಲಿ ಮೂಡಿಕೊಳ್ಳುತ್ತವೆ. ಶ್ರುತಿಯು ಪ್ರಮಾಣವಾದ್ದರಿಂದ ಇದನ್ನೆಲ್ಲ ನಂಬಬೇಕು ಎಂದು ಹೇಳುವವರಿಗೆ ಇಲ್ಲಿ ಯಾವ ತೊಂದರೆಯೂ ಇಲ್ಲ. ಆದರೆ ಇದೆಲ್ಲವನ್ನೂ ಅನುಭವಕ್ಕೆ ಹೊಂದಿಸಿ ಅರಿತುಕೊಳ್ಳಬೇಕೆನ್ನುವ ಅದ್ವೈತಿಗಳ ದೃಷ್ಟಿಯಿಂದ ಇದಕ್ಕೆ ಹೇಗೆ ಅರ್ಥವನ್ನು ಮಾಡಿಕೊಳ್ಳಬೇಕೆಂಬುದೇ ಪ್ರಕೃತ ಪ್ರಶ್ನೆಯಾಗಿರುತ್ತದೆ. ಈ ಪ್ರಶ್ನೆಗೆ ಈಗ ಮೆಟ್ಟಿಲು ಮೆಟ್ಟಿಲಾಗಿ ಉತ್ತರವನ್ನು ಹೇಳುವುದಕ್ಕೆ ಪ್ರಯತ್ನಿಸಲಾಗುವುದು. ಅದ್ವೈತಿಗಳ ಅಭಿಪ್ರಾಯದಂತೆ ನಮ್ಮ ಆತ್ಮನು ಬ್ರಹ್ಮವೇ ಆಗಿರುತ್ತಾನೆ. ಸತ್ಯಜ್ಞಾನಾನಂದ ಸ್ವರೂಪನೂ ಅನಂತನೂ ಆಗಿರುತ್ತಾನೆ. ಇದನ್ನು ತಾತ್ಪರ್ಯದಿಂದ ತಿಳಿಸಿಕೊಡುವುದಕ್ಕೆ ಶ್ರುತಿಗಳು ಬಂದಿರುತ್ತವೆ. ಆದ್ದರಿಂದಲೇ ಬ್ರಹ್ಮವನ್ನು ತಿಳಿದುಕೊಂಡರೆ ಮಿಗಿಲಿಲ್ಲದ ಫಲವುಂಟಾಗುತ್ತದೆ ಎಂದು ಶ್ರುತಿಯಲ್ಲಿ ಹೇಳಿರುತ್ತದೆ. ಬ್ರಹ್ಮವು ಕಾಲ, ಆಕಾಶ ಮುಂತಾದವುಗಳೆಲ್ಲವನ್ನೂ ಮೀರಿರುವುದರಿಂದಲೂ ಅದು ಆನಂದ ಸ್ವರೂಪವೇ ಆಗಿರುವುದರಿಂದಲೂ ಅದು ಪಡೆಯದೇ ಇರುವ ಭೋಗವಿಲ್ಲ. ಅದು ನಮ್ಮಂತೆ ಕ್ರಮಕ್ರಮವಾಗಿ ಕಾಮಗಳನ್ನು ಭೋಗಿಸುವ ಅವಶ್ಯಕತೆಯೂ ಇಲ್ಲ. ಇದು ಸರಿ. ಆದರೆ ನಮ್ಮ ಆತ್ಮನು ಬ್ರಹ್ಮ ಸ್ವರೂಪವೆಂಬುದಕ್ಕೆ ಪ್ರಮಾಣವೇನಿದೆ? ಅದು ಕಾಲಾಕಾಶಾದಿಗಳಿಂದ ಪರಿಚ್ಛಿನ್ನವಾಗಿರುವುದೆಂದೇ ನಮ್ಮ ಅನುಭವದಲ್ಲಿದೆಯಲ್ಲ ಎಂಬ ಶಂಕೆಗೆ ಉತ್ತರವಾಗಿ ಈ ಆತ್ಮನಿಂದಲೇ ಕಾಲಾಕಾಶಾದಿಗಳು ಉಂಟಾಗಿರುತ್ತವೆ ಎಂದು ಶ್ರುತಿ ಹೇಳುತ್ತದೆ. ಆತ್ಮನು ನಿಜವಾಗಿ ಪರಿಚ್ಛಿನ್ನನಲ್ಲವೆಂದು ಹೇಳುವುದು ಶ್ರುತಿಯ ಉದ್ದೇಶವೇ ಹೊರತು ಅವನಿಂದ ಕಾಲಾಕಾಶಾದಿಗಳು ಸೃಷ್ಟಿಯಾಗಿವೆ ಎಂದು ತಿಳಿಸುವುದೇನೂ ಅದರ ಉದ್ದೇಶವಲ್ಲ. ಆದ್ದರಿಂದಲೇ ಸೃಷ್ಟಿಯನ್ನರಿತವನಿಗೆ ಇಂಥ ಫಲವೆಂದು ಯಾವ ಶ್ರುತಿಯಲ್ಲಿಯೂ ಹೇಳಿಲ್ಲ. ನಾವು ತಪ್ಪು ತಿಳುವಳಿಕೆಯಿಂದ ಕಾಣುವ ಸೃಷ್ಟಿಯೆಲ್ಲವೂ ಬ್ರಹ್ಮದಿಂದಲೇ ಬಂದಿರುತ್ತದೆಯಾದ್ದರಿಂದ ಇದೆಲ್ಲವೂ ಬ್ರಹ್ಮವೇ ಎಂದು ತಿಳಿಸುವುದು ಶ್ರುತಿಯ ಪರಮೋದ್ದೇಶವು. ಶ್ರುತಿಯ ಈ ಕ್ರಮಕ್ಕೆ ಅಧ್ಯಾರೋಪಾಪವಾದವೆಂದು ಹೆಸರು. ಜನರು ತಪ್ಪಾಗಿ ತಿಳಿದುಕೊಂಡಿರುವ ಸೃಷ್ಟಿಯನ್ನು ಅನುವಾದ ಮಾಡುವುದು ಅಧ್ಯಾರೋಪವು. ಅದನ್ನು ಅಲ್ಲಗಳೆದು ಆತ್ಮಸ್ವರೂಪವನ್ನು ತಿಳಿಯಪಡಿಸುವುದು ಅಪವಾದವು. ಒಳ್ಳೆಯದು. ಆತ್ಮನಿಂದ ಕಾಲವೂ ಆಕಾಶವೂ ಉಂಟಾಗುವುದೆಂಬುದಕ್ಕೆ ಯಾವ ಅನುಭವವಿದೆ ಎಂದು ಯಾರಾದರೂ ಕೇಳಬಹುದು. ಸುಷುಪ್ತಿ, ಮರಣ, ಪ್ರಲಯ ಈ ಮೂರು ಅವಸ್ಥೆಗಳಲ್ಲಿಯೂ ಜಗತ್ತೆಲ್ಲವೂ ಬ್ರಹ್ಮದಲ್ಲಿ ಸೇರಿ ಹೋಗಿರುವುದೆಂದು, ಆಮೇಲೆ ಅದರಿಂದಲೇ ಹಿಂದಕ್ಕೆ ಬರುವುದೆಂದು ಶ್ರುತಿಯು ಪ್ರತಿಪಾದಿಸುತ್ತದೆ. ಈ ಮೂರು ಸ್ಥಿತಿಗಳಲ್ಲಿ ಎಲ್ಲವೂ ಬ್ರಹ್ಮದಲ್ಲಿಯೇ ಒಂದಾಗಿದ್ದರೂ ಸ್ಥಿತಿ ಕಾಲದಲ್ಲಿ ಅದು ಬೇರೆಯಾಗಿರುವಂತೆ ತೋರುವುದೇ ಪರಮೇಶ್ವರನ ಮಾಯೆ ಎಂದು ಭಾಗವತದಲ್ಲಿ ವರ್ಣಿಸಿರುತ್ತದೆ. ಮರಣ ಪ್ರಲಯ ವಿಚಾರಗಳು ನಮ್ಮ ಅನುಭವಕ್ಕೆ ಗೋಚರವಾಗುವುದಿಲ್ಲವಾದ್ದರಿಂದ ಸುಷುಪ್ತಿಯ ವಿಚಾರವನ್ನೇ ನಾವು ಇಲ್ಲಿ ಮನದಂದುಕೊಳ್ಳಬೇಕಾಗಿದೆ. ನಮ್ಮ ಸುಷುಪ್ತಿಯಲ್ಲಿ ನಾವಿರುವುದಂತೂ ಖಂಡಿತ. ಆದರೆ ನಾವು ಆಗ ಎಲ್ಲಿರುತ್ತೇವೆ, ಯಾವ ಕಾಲದಲ್ಲಿರುತ್ತೇವೆ ಎಂಬುದನ್ನಿಷ್ಟು ವಿಚಾರ ಮಾಡಿರಿ. ಆಗ ಅಲ್ಲಿ ಇಲ್ಲಿ ಎಂದಾಗಲಿ, ಆಗ ಈಗ ಎಂದಾಗಲಿ ನಮಗೆ ತೋರುವುದೇ ಇಲ್ಲ. ಆದ್ದರಿಂದ ಅಲ್ಲಿ ಕಾಲಾಕಾಶಗಳಿರುವುದಿಲ್ಲ, ನಾವು ಮಾತ್ರ ಇರುತ್ತೇವೆ. ಆದ್ದರಿಂದಲೇ ಆಗ ನಾವು ನಮ್ಮ ಸ್ವರೂಪವಾದ ಸದ್ರೂಪ ಬ್ರಹ್ಮದಲ್ಲಿ ಬೆರೆತಿರುತ್ತೇವೆ ಎಂದು ಛಾಂದೋಗ್ಯವು ಹೇಳುತ್ತಿದೆ. ಆಗ ನಾವು ಮತ್ತೇನನ್ನೂ ಏತರಿಂದಲೂ ಅರಿಯುವುದಿಲ್ಲ. ಸುಷುಪ್ತಿ ಎಂದರೆ ಮತ್ತೇನನ್ನೋ ಹೇಗೂ ಅರಿಯದ ಅವಸ್ಥೆ ಎಂಬುದನ್ನು ಅರಿತುಕೊಳ್ಳುವುದಕ್ಕೆ ಬೇಕಾದ ಚೈತನ್ಯ ಸ್ವರೂಪವು ಮಾತ್ರ ನಮಗೆ ಆಗಲೂ ಇದ್ದುಕೊಂಡಿರುತ್ತದೆ. ಮಾತ್ರ ಅಲ್ಲ, ವಾಕ್ಯ ಅಲ್ಲ, ಚೈತನ್ಯ ಸ್ವರೂಪ ಮಾತ್ರ ವಾಕ್ಯ ಆಗಬೇಕು ಮಾತ್ರ. ನಮಗೆ ಆಗಲೂ ಸುಷುಪ್ತಿ ಎಂದರೆ ಮತ್ತೇನನ್ನೋ ಹೇಗೂ ಅರಿಯದ ಅವಸ್ಥೆ ಎಂಬುದನ್ನು ಅರಿತುಕೊಳ್ಳುವುದಕ್ಕೆ ಬೇಕಾದ ಚೈತನ್ಯ ಸ್ವರೂಪವು ಮಾತ್ರ. ವಾಕ್ಯ ಮಾತ್ರ ನಮಗೆ ಆಗುದಿಲ್ಲ. ಹಾಗೆ ಅದು ಮಾತ್ರ ನಮಗೆ ಆಗುದಿಲ್ಲ. ಮಾತ್ರ ಹೂ ತೆಗೆದ್ರೆ ಸರಿ ಹೋಗುತ್ತಾ ಗುರುಗಳೇ?
ಹಾ ಸ್ವರೂಪ ಮಾತ್ರ ಅನ್ನೋದು ಒಂದೇ ಪದ ಹಾಕಿದ್ರೆ ಹಾ ಹೌದು ಅದು ಮಾತ್ರ ನಮ್ಗೆ ಆಗ್ಲಿದ್ಬಿಟ್ಟಿದೆ. ಹೌದು, ಹೂ ಬೇಡ ಅಲ್ಲಿ, ಕರೆಕ್ಟು. ಹೂ ತೆಗೆದ್ಬಿಟ್ರೆ ಸರಿ ಆಗುತ್ತೆ. ಚೈತನ್ಯ ಮಾತ್ರ ನಮ್ಗೆ ಆಗಲೂ ಇದ್ಕೊಂಡದಷ್ಟೇ. ಆ ಚೈತನ್ಯದ ಬಲದಿಂದಲೇ ನಾವು ಸುಷುಪ್ತಿಯ ವಿಚಾರವನ್ನು ಈಗಲೂ ಮನಸ್ಸಿಗೆ ತಂದುಕೊಳ್ಳುವುದಕ್ಕೂ ಮತ್ತೊಬ್ಬರಿಗೆ ಹೇಳುವುದಕ್ಕೂ ಶಕ್ತರಾಗಿರುತ್ತೇವೆ ಅಲ್ಲವೇ? ಹೌದು. ಆದ್ದರಿಂದಲೇ ಸುಷುಪ್ತಿಯಲ್ಲಿ ನಾವು ಪ್ರಾಜ್ಞ ಚೈತನ್ಯ ಸ್ವರೂಪವಾದ ಬ್ರಹ್ಮದೊಡನೆ ಒಂದಾಗಿರುವೆವೆಂದು ಬೃಹದಾರಣ್ಯಕವು ಹೇಳುತ್ತಿದೆ. ಹೀಗೆ ಆಗ ನಾವು ಕಾಲ ದೇಶ ವಸ್ತು ಪರಿಚ್ಛೇದವಿಲ್ಲದೆ ಇರುವುದರಿಂದ ಅನಂತ ಸ್ವರೂಪರೂ ಆಗಿರುವೆವೆಂಬುದು ಅನುಭವ ಸಿದ್ಧವೇ ಆದಂತಾಯಿತು. ಆದ್ದರಿಂದ ನಮ್ಮ ಆತ್ಮನು ಬ್ರಹ್ಮ ಸ್ವರೂಪನೇ ಎಂದು ಅನುಭವದಲ್ಲಿದ್ದಂತೆ ಆಯಿತು. ಹಾಗಾದರೆ ನಾವು ಶರೀರ, ಪ್ರಾಣ, ಮನಸ್ಸು, ಬುದ್ಧಿ, ಅಹಂಕಾರ ಇವುಗಳ ಸುತ್ತುವಲಯದಲ್ಲಿದ್ದು ಪರಿಚ್ಛಿನ್ನರಾಗಿರುವೆವೆಂಬ ಬುದ್ಧಿ ನಮಗೆ ಇರುವುದಲ್ಲ, ಇದೇಕೆ ಎಂಬ ಪ್ರಶ್ನೆಯು ಎದ್ದುಕೊಳ್ಳುತ್ತದೆಯಷ್ಟೇ. ಈ ಬುದ್ಧಿಯು ನಮಗೆ ತಪ್ಪು ತಿಳುವಳಿಕೆಯಿಂದಾಗಿರುತ್ತದೆ ಎಂದು ತಿಳಿಸುವುದಕ್ಕೆ ಶ್ರುತಿಯು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಎಂಬ 5 ಮಿಥ್ಯಾತ್ಮರನ್ನು ವರ್ಣಿಸಿರುತ್ತದೆ. ಪಿಶಾಚಿ ಹಿಡಿದವನಲ್ಲಿ ಮತ್ತೊಂದು ಭೂತವೂ ಸೇರಿಕೊಂಡಿರುವಂತೆ ನಮ್ಮೊಳಗೆ 5 ಆತ್ಮರುಗಳು ಸೇರಿಕೊಂಡಿರುವುದೇನೂ ಶ್ರುತಿಯ ಅಭಿಪ್ರಾಯವಲ್ಲ. ಕನಸಿನಲ್ಲಿ ಕಾಣುವ ತೋರಿಕೆಯ ದೇಹವನ್ನೇ ಜನರು ತಾವೆಂದು ಗಟ್ಟಿಯಾಗಿ ನಂಬಿರುವಂತೆ ನಾವು ಈ ಶರೀರಾದಿಗಳನ್ನೇ ನಾವೆಂದು ಗಟ್ಟಿಯಾಗಿ ನೆರೆನಂಬಿ ವ್ಯವಹರಿಸುತ್ತಿದ್ದೇವೆ. ಇದೇ ಅಧ್ಯಾರೋಪವು. ಒಮ್ಮೆ ಇಂದ್ರನು ಶಾಪದಿಂದ ಹಂದಿಯಾಗಿ ಸಂಸಾರವನ್ನು ಮಾಡಿಕೊಂಡು ಹಂದಿಯ ಶರೀರದಲ್ಲಿಯೇ ಅಭಿಮಾನವನ್ನಿಟ್ಟುಕೊಂಡಿದ್ದನಂತೆ. ಬೃಹಸ್ಪತ್ಯಾಚಾರ್ಯರ ಉಪದೇಶದಿಂದ ದೇವತೆಗಳು ಆ ಶರೀರವನ್ನು ಕೊಂದು ಹಾಕಿದ ಬಳಿಕವೇ ಮಂಡಲಿವರಿಗೆ ಅಂದಾಗ ಕಾಮ ಹಾಕಿ ಉಪದೇಶದಿಂದ ದೇವತೆಗಳು ಆ ಶರೀರವನ್ನು ಕೊಂದು ಹಾಕಿದ ಬಳಿಕವೇ ಅವನಿಗೆ ತನ್ನ ನಿಜವಾದ ಶರೀರದಲ್ಲಿ ಅಭಿಮಾನವು ಬಂದಿತಂತೆ. ಇದರಂತೆ ಶರೀರಾದಿಗಳಲ್ಲಿ ನೆಟ್ಟ ಅಭಿಮಾನದಿಂದ ನಾವು ಅನ್ನಮಯಾದಿ ಆದ ಆತ್ಮರೆಂದುಕೊಳ್ಳುತ್ತೇವೆ. ಆದರೆ ಶ್ರುತ್ಯಾಚಾರ್ಯರ ಉಪದೇಶದಿಂದ ಈ 5 ಆತ್ಮರೂ 5 ಕೋಶಗಳೇ, ಇವು ನಮ್ಮ ಸ್ವರೂಪವಲ್ಲ ಎಂದು ಯಾವಾಗ ತಿಳಿದುಕೊಳ್ಳುವೆವೋ ಆಗ ಪಂಚಕೋಶ ವಿಲಕ್ಷಣನಾದ ಇವೆಲ್ಲಕ್ಕೂ ಕಾರಣನಾದ ಆತ್ಮನೇ ನಮ್ಮ ಸ್ವರೂಪವೆಂದು ತಿಳಿಯುತ್ತದೆ. ಸುಷುಪ್ತಿಯಲ್ಲಿ ಕಾಲಾಕಾಶಾದಿಗಳು ಇಲ್ಲದಿದ್ದರೂ ಎಚ್ಚೆತ್ತ ಕೂಡಲೇ ಇವುಗಳು ತೋರಿಕೊಳ್ಳುವುದರಿಂದ ಅದ್ವಿತೀಯನಾದ ನಮ್ಮ ಆತ್ಮನೇ ಇವುಗಳಿಗೂ ಕಾರಣ ಎಂದು ಅಧ್ಯಾರೋಪ ದೃಷ್ಟಿಯಿಂದ ಹೇಳಬಹುದಾಗಿರುತ್ತದೆ. ಆದರೆ ನಮ್ಮ ನಿಜವಾದ ಆತ್ಮಸ್ವರೂಪವನ್ನು ಶ್ರುತಿಯ ಉಪದೇಶದಂತೆ ಅರಿತುಕೊಂಡಾಗ ಇವೆಲ್ಲವೂ ಅದ್ವಿತೀಯಾತ್ಮನೇ, ಆತ್ಮನಿಗಿಂತ ಬೇರೆಯಾಗಿ ಯಾವುದೊಂದೂ ಇಲ್ಲವೇ ಇಲ್ಲ ಎಂಬ ಜ್ಞಾನ ಉಂಟಾಗುತ್ತದೆ. ಇದೇ ಅಪವಾದ ದೃಷ್ಟಿ ಎಂದು ಮೇಲೆ ಹೇಳಿರುವುದು. ಶ್ರುತಿಯ ತಾತ್ಪರ್ಯವನ್ನು ಗೊತ್ತು ಮಾಡಿಕೊಳ್ಳುವುದು ಶ್ರವಣವು, ಗುರುಗಳೊಡನೆ ಮಾತನಾಡಿ ಇದನ್ನು ಯುಕ್ತಿಗೂ ಹೊಂದಿಸಿಕೊಳ್ಳುವುದು ಮನನವು. ಆದರೆ ಮತ್ತೊಬ್ಬರ ಹಂಗಿಲ್ಲದೆ ತನ್ನ ಅನುಭವಕ್ಕೆ ಅದನ್ನು ಅಳವಡಿಸಿಕೊಳ್ಳುವುದು ನಿಧಿಧ್ಯಾಸನವು. ಇದನ್ನೇ ಅಪರಾಯತ್ತ ಬೋಧವು ಎಂದು ಸುರೇಶ್ವರಾಚಾರ್ಯರು ಕರೆದಿರುತ್ತಾರೆ. ಗುರುಗಳೇ ಇದ್ರ ಬಗ್ಗೆ ಹೇಳ್ತಿರೋದು ಅಪರಾಯತ್ತ ಬೋಧವು ಅನ್ನೋದ್ರ ಬಗ್ಗೆ. ಅಧೀನವಾಗದ ಬೋಧ ಅಂತ. ಪರಾಯತ್ತ ಬೋಧ ಅಂದ್ರೆ ಒಂದಕ್ಕೆ ಅಧೀನವಾದ ಬೋಧ, ಸ್ವಾನುಭವ ವೇದ್ಯವಾದ ಬೋಧ ಅಂತ. ಅಪರಾಯತ್ತ ಬೋಧ ಅಂದ್ರೆ ಸ್ವಾನುಭವ ವೇದ್ಯ, ಸ್ವಾನುಭವ ಗಮ್ಯವಾದ ಅಪರಾಯತ್ತ ಬೋಧ ಅಂತ. ಪ್ರಮಾಣಕ್ಕೆ ಅಧೀನವಾದ ಬೋಧ ವಿಷಯ ಜ್ಞಾನ, ಸ್ವರೂಪ ಜ್ಞಾನ ಅಪರಾಯತ್ತ ಬೋಧ ಅಂತ ಇದ್ದಾರೆ. ಸುರೇಶ್ವರಾಚಾರ್ಯ ಮಾತು ಅಪರಾಯತ್ತ ಬೋಧೋಕ್ತ ನಿಧ್ಯಾಸನ ಮುಚ್ಯತೆ ಧ್ಯಾನಶಾಶಂಕತೆ ಯತಃ ನಿಧ್ಯಾಸನ ಶಬ್ದೇನ ಧ್ಯಾನಮಾಶಂಕತೆ ಯತಃ ವಾರ್ತಿಕ. ಅಪರೋಕ್ಷಾನುಭವವನ್ನು ಅಪರಾಯತ್ತ ಬೋಧ ಅಂತಾರೆ. ನೇರವಾಗಿ ಗೊತ್ತಾಗುತ್ತದೆ ಅದನ್ನ. ಯಾರಿಗೆ ಈ ಬೋಧವು ಉಂಟಾಗುವುದೋ ಅವರೆಲ್ಲರೂ ಪರಬ್ರಹ್ಮ ಸ್ವರೂಪರೇ ಆಗಿಬಿಡುತ್ತಾರೆ. ಅವರಿಗಿಂತ ಗುರುಗಳೇ ಮೈಕ್ ಇಲ್ಲ ಇಲ್ವಾ?
ಹೇಳಿ ಹೇಳಿ. ಅವರಿಗಿಂತ ಬೇರೆಯಾಗಿ ಮತ್ತೊಂದು ಯಾವುದೂ ಇಲ್ಲದಿರುವುದಾದ್ದರಿಂದ ಅವರಿಗೆ ಮತ್ತೆ ಯಾವುದರ ಅಂಜಿಕೆಯೂ ಇರುವುದಿಲ್ಲ. ಅವರು ಪಡೆದುಕೊಳ್ಳಬೇಕಾದ ಭೋಗವು ಮತ್ತೆ ಯಾವುದೊಂದು ಉಳಿಯುವುದಿಲ್ಲವಾದ್ದರಿಂದ ಅವರಿಗೆ ಸಕಲ ಸುಖಗಳೂ ಉಂಟಾದಂತೆ ಆಗುವುದು. ಬ್ರಹ್ಮವು ನಿತ್ಯಾನಂದ ಸ್ವರೂಪವೇ ಆಗಿರುವುದರಿಂದ ಅವರಿಗೆ ಉಂಟಾಗದೇ ಇರುವ ಸುಖವೇ ಇಲ್ಲ. ಅದಕ್ಕೆ ಕಾಲದ ಪರಿಚ್ಛೇದವೇ ಇಲ್ಲದ್ದರಿಂದ ಒಂದೇ ಕಾಲದಲ್ಲಿ ಅವರಿಗೆ ಎಲ್ಲಾ ಕಾಮಗಳು ದೊರಕುವುವು ಎಂದು ಶ್ರುತಿಯು ಈ ಜ್ಞಾನವನ್ನು ಹೊಗಳಿರುತ್ತದೆ. ಬ್ರಹ್ಮಕ್ಕಿಂತ ಬೇರೆಯಾಗಿ ಯಾವುದೊಂದೂ ಇಲ್ಲವೆಂದು ಮೇಲೆ ಹೇಳಿದ್ದಾಗಿದೆ. ದೇವದತ್ತನು ಹುಲಿಯಾದನು ಎಂಬಂತೆ ಬ್ರಹ್ಮವೇ ಕಾಲ, ಆಕಾಶ, ಪಂಚಭೂತಗಳು, ಶರೀರಾದಿಗಳು ಈ ಎಲ್ಲಾ ರೂಪಗಳನ್ನೂ ತಳೆದಿರುತ್ತವೆ. ಹುಲಿಯಾಗ್ಬಿಟ್ಟ ಅಂದ್ರೆ ಕೋಪದಲ್ಲಿ ಹುಲಿಯಾಗ್ಬಿಟ್ಟ ಅವನು ಅಂದ್ರೆ ಅವನು ಹುಲಿಯಾಗ್ಬಿಟ್ಟ ಅವನು. ದೇವದತ್ತ ಹುಲಿಯಾಗ್ಬಿಟ್ಟ ಅಂದ್ರೆ ಹಾಗೆ ಬ್ರಹ್ಮ ಎಲ್ಲ ಆಗ್ಬಿಟ್ಟಿದೆ ಅಂತ. ಅಪ್ಪ ಈ ನಮ್ಮ ಗುರುಗಳು ಬಾಜುರ ಇದ್ದಾರೆ. ಸಿದ್ಧಾಮೂರ್ತಿ ಬೇರೆ ಹತ್ರ ಹೋಗ್ತಾ ಇದ್ದಾರೆ. ಆಯ್ತು, ಓಕೆ, ಓದಿಮ್ಮ. ಹೋಗ್ತಾ ಇದಾರಲ್ಲ. ಈ ಅರ್ಥದಲ್ಲಿ ನೋಡಿದರೆ ಅದು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಎಂಬ ಒಂದರೊಳಗೊಂದಿರುವ ಆರೋಪಿತವಾಗಿರುವ ಆತ್ಮರೆಲ್ಲರಿಗೂ ತೀರ ಒಳಗೆ ಇರುವ ನಿಜವಾದ ಆತ್ಮನಾಗಿದೆ. ಈ ದೃಷ್ಟಿಯಿಂದ ಶ್ರುತಿಯು ಅದನ್ನು ಗುಹೆಯಲ್ಲಿದೆ ಎಂದು ಹೇಳುತ್ತಿದೆ. ಗುಹೆಯನ್ನು ಮಾಡಿಕೊಂಡು ಒಳಗೆ ಕುಳಿತಿರುವ ತಾಪಸಿಯಂತೆ ಆತ್ಮನು ಈ ಪಂಚಕೋಶದ ಗುಹೆಯೊಳಗೆ ಸಾಕ್ಷಿಯಾಗಿರುತ್ತಾನೆ. ಈ ಸಾಕ್ಷಿಯ ಸ್ವರೂಪವನ್ನು ತಿಳಿದರೆ ಅವನೇ ಎಲ್ಲವೂ ಆಗಿರುವ ಸಚ್ಚಿದಾನಂದ ಬ್ರಹ್ಮವೆಂದು ಗೊತ್ತಾಗಿ ಅಮಿತವಾದ ಆನಂದ ಉಂಟಾಗುತ್ತದೆ. ಇದೇ ಶ್ರುತಿಯ ತಾತ್ಪರ್ಯವು ಎಂದು ಅದ್ವೈತಿಗಳು ಹೇಳುತ್ತಾರೆ.